ಶಕ್ತಿ ಯೋಜನೆ ಜಾರಿಯಾದ ನಂತರ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ. ಹೀಗಾಗಿ ಬಸ್ ತುಂಬಿ ತುಳುಕ್ತಾ ಇರುತ್ತೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಚೋರರು ಬಂಗಾರದ ಬೇಟೆಯನ್ನ ಆಡ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಮಹಿಳೆಯರೇ ಬಸ್ನಲ್ಲಿ ಪ್ರಯಾಣಿಸುವ ಮುನ್ನ ಎಚ್ಚರ. ಶಕ್ತಿ ಯೋಜನೆ ಎಫೆಕ್ಟ್ ಹೆಚ್ಚಾಯ್ತು ಕಳ್ಳರ ಹಾವಳಿ. ಕಳ್ಳತನಕ್ಕೆ ಸರ್ಕಾರಿ ಬಸ್ಗಳೇ ಚೋರರ ಟಾರ್ಗೆಟ್. ತುಂಬಿ ತುಳುಕುತ್ತಿರೋ ಸಾರಿಗೆ ಬಸ್. ಜೀವದ ಹಂಗು ತೊರೆದು ಪ್ರಯಾಣಿಕರ ಪ್ರಯಾಣ. ಹೌದು, ಹಾವೇರಿ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬಸ್ಗಳ ಪರಿಸ್ಥಿತಿ ಇದು. ಆದರೆ ಶಕ್ತಿ ಯೋಜನೆ ಪ್ರಾರಂಭವಾದಾಗಿನಿಂದ ಬಸ್ನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಳ್ಳತನವಾಗುತ್ತಿವೆ. ಇದಕ್ಕೆ ಪ್ರಮುಖವಾದ ಕಾರಣವೇ ಬಸ್ಗಳು ಫುಲ್ ರಶ್ ಆಗ್ತಿರೋದು. ಬಸ್ನಲ್ಲಿ ಶಾಲಾ ಮಕ್ಕಳ ಬ್ಯಾಗ್, ಬಂಗಾರದ ಆಭರಣಗಳು, ವೆನಿಟಿ ಬ್ಯಾಗ್ ಸೇರಿದಂತೆ ಮೊಬೈಲ್ ಕಳ್ಳತನಗಳು ಹೆಚ್ಚಾಗುತ್ತಿವೆ. ನೋಡ್ರಿ, ಮಹಿಳೆಯರ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಹುಷಾರಿಂದ ಇರ್ಬೇಕಂತ ಮಹಿಳೆಯರು ಕೇಳ್ತಾರ. ನಮಗೆ ಫ್ರೀ ಇದಾರ ಅಂತಂದು ಹೋಗೋದು, ಕಾಲ್ ಮುರ್ಕೊಳ್ಳೋದು, ವೆನಟಿ ಬ್ಯಾಗ್ ಕಟ್ ಮಾಡೋದು, ದುಡ್ಡು ಫೋನ್ ತಕೊಂಡಿದ್ವು. ಫೋನ್ ಎಷ್ಟು ಕಳವಾಗ್ತಾ ಇದಾವ್ರಿ ಇವಾಗ. ಬರೇ ಮಹಿಳೆಯರ್ವ ಕಳವಾಗ್ತಾ ಇದಾವು. ಯಾಕೆ ಆಗ್ತಾ ಇದಾವು? ಫ್ರೀ ಮಾಡಿರೋದಕ್ಕೆ ಬಸ್ಗೆಲ್ಲ ನುಗ್ಗದ ಸಂಬಂಧನ ಇದ್ರ ಸಂಬಂಧನ ಕಳವಾಗ್ತಾ ಇದಾವು. ಆಮೇಲೆ ಕಾಲೇಜ್ಗೆ ಹೋಗೋಂತ ಮಕ್ಳುಗಳಿಗೆ ಕಳವಾಗ್ದವ್ರು, ಚೈನ್ ಕಳವಾಗಿದಾವು, ಪರ್ಸ್ ಕಟ್ಟದಾಗಿದ್ದವು. ಮದ್ವಿಗೆ ಹೋಗ್ತಾ ಇದಾರ, ಮದ್ವಿಗೆ ಹೋಗ್ಬೇಕಾದ್ರೆ ವೆನಟಿ ಬ್ಯಾಗ್ ಎಲ್ಲಾನು ಇದ್ದಂತ ಮದುಮಗಳು ವಸ್ತುಗಳೆಲ್ಲ ಹೋಗಿದಾವು. ಇವ್ ಯಾಕೆ ಬೇಕ್ರಿ? ನಮ್ಗೆ ಬೇಡ. ನಮಗ್ ದುಡ್ಡು ತಗೊಂಡು ನಮ್ ಫ್ರೀಯಾಗಿ ಮಾಡೋದು ಬೇಡ. ನಮ್ಗೆ ಹೆಂಗಿತ್ತು ಮುಂಚೆ ನಮ್ಗೆ ಹಂಗ್ ಮಾಡ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಸರ್ಕಾರದಿಂದ ಕೆಳಗಿಳಿಬೇಕು ಅನ್ಸಿದ್ರಮ್ಮ. ಹಾವೇರಿ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಪ್ರಕರಣಗಳು ವರದಿಯಾಗುತ್ತಿವೆ. ಸಣ್ಣ ಪುಟ್ಟ ವಸ್ತುಗಳನ್ನ ಕಳೆದುಕೊಂಡ ಕೆಲ ಪ್ರಯಾಣಿಕರು ದೂರು ನೀಡದೆ ಸುಮ್ಮನೆ ಊರಿಗೆ ಹೋಗುತ್ತಿದ್ದಾರೆ. ಹೆಚ್ಚು ಮೌಲ್ಯದ ಚಿನ್ನದ ಆಭರಣ ಮತ್ತು ಬ್ಯಾಗ್ ಸೇರಿದಂತೆ ಮೊಬೈಲ್ ಕಳೆದುಕೊಂಡ ಜನರು ದೂರು ದಾಖಲಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೂ 37 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಕೇವಲ ಒಂದೇ ಒಂದು ಕೇಸ್ ಮಾತ್ರ ಪತ್ತೆಯಾಗಿದೆ. ಹೀಗಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ವೇಳೆ ಪ್ರಯಾಣಿಕರು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಹೆಚ್ಚು ಮೌಲ್ಯದ ಚಿನ್ನಾಭರಣದ ಬಗ್ಗೆ ಕಾಳಜಿ ಇರಬೇಕು ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಸರಿ, ಬಸ್ ಒಳಗೆ ಕಳ್ತನ ಒಂದಲ್ಲ ಒಂದೆರಡು ಆಗ್ತಾನೆ ಇದಾವ್ರಿ. ಪಾಪ ಮದುವೆಗೆಲ್ಲ ಹೋಗೋರು ಬ್ಯಾಗ್ ಒಳಗೆ ಅವರೆಲ್ಲ ಆಭರಣಗಳನ್ನ ಇಟ್ಕೊಂಡು ಹೋಗ್ತಿರ್ತಾರ. ಅವನು ಸತ್ಯಾಗಿ ಜನ ಕಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವು ಏನು ಹೆಣ್ಮಕ್ಳಿಗೆ ಹೇಳ್ತೇನೆ ಅಂದ್ರೆ, ಹುಷಾರಿಂದ ಹೋಗ್ರಿ, ಹುಷಾರಿಂದ ಬರ್ರಿ. ಉಚಿತ ಸಿಕ್ಕೇತ ಅಂತೇಳಿ ಸಿಕ್ಕಲ್ ಕಡೆ ಅಡ್ಡಾಡ್ಬೇಡ್ರಿ. ನಿಮ್ಮ ವಸ್ತುಗಳನ್ನ ನೀವು ಜೋಪಾನವಾಗಿ ಇಟ್ಕೊಳ್ರಿ. ಅದನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ಒಂದ್ಸಲ ಕಳ್ಕೊಂಡು ವಸ್ತು ಮತ್ತೆ ಸಿಗೋದಿಲ್ಲ ಸರ್. ಅದನ್ನ ಪಡ್ಕೊಳಕ್ ಮತ್ತೆ ಭಾಳ ಕಷ್ಟಪಡ್ಬೇಕಾಗತ್ತಿ. ಅದರಿಂದ ಹುಷಾರಾಗಿ ಓಡಾಡ್ರಿ ಅಂತ ಹೇಳ್ತೀವಿ. ಒಟ್ನಲ್ಲಿ ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಬಸ್ಗಳು ತುಂಬಿ ತುಳುಕುತ್ತಿವೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವ ಖತರ್ನಾಕ್ ಕಳ್ಳರು ಬ್ಯಾಗ್, ಪರ್ಸ್ ಸೇರಿದಂತೆ ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದಾರೆ. ಪ್ರಯಾಣಿಕರು ಇನ್ನಾದರೂ ಎಚ್ಚರಿಕೆಯಿಂದ ಇರಬೇಕಿದೆ. ಪಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.